ಆ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿಯವರು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವತ್ತು ಅವರ ಒಂದು ಅಂಡರದಲ್ಲ, ಅವರ ಒಂದು ಪ್ರಭಾವಳಿ ಅಂಡರದಲ್ಲ ಈ ಒಂದು ವಿದ್ಯಾರ್ಥಿಗಳ ಒಕ್ಕೂಟಗಳು ಸಹಜವಾಗಿ ವಾಲ್ತಾ ಇದ್ದಾರೆ. ಮತ್ತು ಇಲ್ಲಿಂದು ಗಮನಿಸಬೇಕಾಯ್ತೇನಪ್ಪ ಅಂದರೆ, ಇಲ್ಲಿವರೆಗೆ ಈ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗದ ಈ ವಿದ್ಯಾರ್ಥಿಗಳನ್ನು ತನ್ನದೇ ಅಂತ ಮೆಸ್ಮರಿಸಮ್ ಮಾಡಿ RSSದವ್ರು ತಾವು ಹಿಡಿದ್ರೆ ಇಟ್ಕೊಂಡಿದ್ರು. ಇವತ್ತು ಅನೇಕ ವಿದ್ಯಾರ್ಥಿಗಳು RSS ವಿಚಾರದಿಂದ ದೂರ ಸೇರ್ತಾ ಇದ್ದಾರೆ. ಯಾಕೆ ಉದ್ಯೋಗ ಕೊಡಿಸ್ಲಿಕ್ಕೆ ಅದಕ್ಕೆ ಆಗಿಲ್ಲ. ಹೋಗಿ ಇವತ್ತು ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ಯುವಕರಂದ್ರೆ, ಕಡೆಗೆ ಹಿಂದೂ ಯುವಕರಿಗಾದರೂ ಇವತ್ತು ಎಲ್ಲರಿಗೂ ಉದ್ಯೋಗ ಸಿಕ್ಕದನ ಸಿಕ್ಕರೆ ಅಡ್ಡಿ ಇಲ್ಲ, ಅಟ್ಲೀಸ್ಟ್ ಮುಂದುವರಿಲ್ಲ ಅಂತ ಹೇಳ್ತಿದ್ವಿ. ಅವ್ರಿಗೂ ಇಲ್ಲ. 80-20 ಮತ್ತೇನೋ ಮಾಡಿದರು, ಬುಲ್ಡೋಜರ್ ಮಾಡಿದರು, ಏನು ಮಾಡಿದರು. ಇವತ್ತಿಗೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ, ಅದರಲ್ಲೂ ಹೋಗಲಿ ಹಿಂದೂಗಳಿಗೆ ಉದ್ಯೋಗ ಕೊಡಿಸೋಂಥ ಆಯ್ತಾ ಅನ್ನೋ ಮೂಲದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿಬಿಡೋದಪ್ಪ ಅಂತಂದರೆ, ಇವತ್ತು RSSನಿಂದ ಸಹಿತ ಈ ಯುವಕರು ದೂರ ಸೇರ್ತಾ ಇದ್ದಾರೆ. ಬರೋ ಸೆಪ್ಟೆಂಬರ್ 5 ತಾರೀಕಿಗೆ ಮೋಸ್ಟ್ಲಿ ದೊಡ್ಡದಾಯ್ತಪ್ಪ ಅಂತಂದ್ರೆ ಇವು ಅನೇಕ ತಪ್ಪುಗಳು ಇವತ್ತು ಮೋದಿಯವ್ರ ಸರ್ಕಾರ ಮಾಡೋದು ಇಲ್ಲಿವರೆಗೆ. ಯಾಕಂದರೆ ಡಿಮಾನಿಟೈಸೇಷನ್ ಮಾಡಿತು ಅಥವಾ ನೋಟನ್ನು ರದ್ದು ಮಾಡಿತು 1500. ಅದರಿಂದಾಗಿ ಈ ದೇಶದ ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳ ಎಲ್ಲ ನಡ ಮುರಿದು ಹಾಕ್ತೀವಿ ನಾ. ಅದನ್ನು ಇಡೀ ದೇಶದ ಜನರಿಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಈ ದೇಶದ ಭಯೋತ್ಪಾದನೆಗೆ ಹೋಗಲಿಲ್ಲ. ಆದರೆ ಒಂದು ಏನಾಯ್ತಪ್ಪ ಅಂತಂದ್ರೆ, ಪ್ರಾದೇಶಿಕ ಪಕ್ಷಗಳಿಗೆ ಗಂಟು ಮಾಡ್ಕೊಂಡಿದ್ದು ಇಲೆಕ್ಷನ್ ಸಲುವಾಗಿ ಅವರೆಲ್ಲರ ದುಡ್ಡು 1500ದಿಂದ ಮುರಿದು ಹೋಗ್ಬಿಟ್ಟ. ಇಡೀ ದೇಶದ ವಿರೋಧ ಪಕ್ಷಗಳು ವೀಕ್ ಆಗಿಬಿಟ್ಟಿದ್ದು ಈಗ ನಾವು ನೋಡಿದ್ದೀವಿ. ಹೀಗಾಗಿ ಅವ್ರಿಗೆ ಇವತ್ತು ಶಕ್ತಿ ಉಳಿದಿಲ್ಲ ವಿರೋಧ ಪಕ್ಷಗಳಿಗೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಒಂದಷ್ಟೇನೋ ಫಂಡ್ ಉಳಿಸ್ಕೊಂಬಂದು ಅಲ್ಲೇ ಇಲ್ಲೇ ರಾಜ್ಯಗಳಲ್ಲೇ ತನ್ನ ಅಧಿಕಾರ ಇಟ್ಕೊಂಡಿದ್ದರಿಂದಾಗಿ